ಏನೋ ಆಫೀಸರ್ಸ್ಗೆ ಧಮಕಿ ಹಾಕುವಂತಹ ಮೇಡಮ್ ವಿಳಂಬ ಯಾಕೆ ಹಾಗಾದ್ರೆ? ಗ್ಯಾರಂಟಿ ಯೋಜನೆಗಳು ಜನರಿಗೆ ಸೇರ್ತಾ ಇಲ್ಲ ಯಾಕೆ ಹಾಗಾದ್ರೆ? 5 ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದಂತಹ ಗ್ಯಾರಂಟಿ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಎಲ್ಲಿಗೆ ಬಂತು? ಕಳೆದ 2 ತಿಂಗಳಿನಿಂದ ಖಾತೆಗೆ ಹಣ ಯಾಕೆ ಬಂದಿಲ್ಲ? ಜೂನ್ ಜುಲೈ ತಿಂಗಳ ಹಣ ಇನ್ನೂ ಖಾತೆಗೆ ಯಾಕೆ ಬಂದಿಲ್ಲ ಹಾಗಾದ್ರೆ? ಇವತ್ತು ನಾಳೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಫಲಾನುಭವಿಗಳ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ. 2 ತಿಂಗಳಿಂದ ಪೆಂಡಿಂಗ್ ಇದೆ. ಕಳೆದ 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂತ ಸಾರ್ವಜನಿಕರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ನೀವು ಹಣ ಹಾಕ್ತಾ ಇಲ್ಲ. ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಯಲ್ಲೂ ಕೂಡ ಯುವನಿಧಿದೇನು ಮಾಡಿದ್ದೀರಾ ಹಾಗಾದರೆ? ಅನ್ನಭಾಗ್ಯದ ಏನು ಮಾಡ್ತಾ ಇದ್ದೀರಾ ಹಾಗಾದರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಂಧ್ಯಾ ಅವರು ಡೆಸ್ಕ್ ಲೈವ್ ಕೊಡ್ತಾರೆ. ಸಂಧ್ಯಾ, ಈಗಾಗಲೇ ಕಾಂಗ್ರೆಸ್ನ ಬಹಳ ಮುಖ್ಯವಾದಂತಹ ಯೋಜನೆ, ಸರ್ಕಾರದ 4ನೇ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಪ್ರತಿಯೊಂದು ಮಹಿಳೆಯ ಹಿರಿಯ ಸದಸ್ಯರಿಗೆ 2,000 ರೂಪಾಯಿ ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಭರವಸೆ ಕೊಟ್ಟಂತೆ ನುಡಿದಂತೆ ನಡೀತೀವಿ ಅಂತ ಹೇಳಿದವರು 2-3 ತಿಂಗಳು ಹಾಕಿದ್ರು. ಈಗ ನೋಡಿದರೆ ಗ್ಯಾರಂಟಿ ಹಳ್ಳ ಹಿಡಿತಾ ಹಾಗಾದ್ರೆ? ಗೃಹಲಕ್ಷ್ಮಿ ಸೇರ್ತಾ ಇಲ್ವಾ ಹಾಗಾದ್ರೆ? ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಸಂಧ್ಯಾ? ಸಚಿನ್, ಬರೋಬ್ಬರಿ ಜುಲೈ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು 1 ವರ್ಷ ಆಯಿತು. ಎಲೆಕ್ಷನ್ ಏನು ಕಳೆದ ಲೋಕಸಭಾ ಚುನಾವಣೆ ಎಲೆಕ್ಷನ್ ಏನು ಘೋಷಣೆ ಆಯಿತು, ಆ ಘೋಷಣೆ ಆಗೋಕ್ಕಿಂತ ಏನು ನೀತಿ ಸಂಹಿತೆ ಬಂದ್ಬಿರತ್ತೆ ಅಂತ 1 ತಿಂಗಳ ಮುಂಚಿತವಾಗಿ ಬೇಗ ಅಡ್ವಾನ್ಸನ್ನು ಗೃಹಲಕ್ಷ್ಮಿ ಖಾತೆಗೆ ಫಲಾನುಭವಿಗೆ ಹಾಕಿದ್ರು. ಆದರೆ ಮೇ ತಿಂಗಳಲ್ಲಿ ಬಂದಿದಷ್ಟೇ, ಇದುವರೆಗೂ ಇನ್ನೂ 2 ತಿಂಗಳ ಹಣ ಗೃಹಲಕ್ಷ್ಮಿ ಖಾತೆಗೆ ಬಂದಿಲ್ಲ. ಇಲ್ಲಿ ವೋಟ್ ಬ್ಯಾಂಕ್, ಕಾಂಗ್ರೆಸ್ನ ಪ್ರಮುಖ ವೋಟ್ ಬ್ಯಾಂಕ್ ಆಗಿರುವಂತಹ ಮಹಿಳಾ ಸದಸ್ಯರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಂಬಿಕೊಂಡು ಬಹಳಷ್ಟು ಜನ ವೋಟ್ ಹಾಕಿದ್ರು. ಆದರೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಇವರ ಗೃಹಲಕ್ಷ್ಮಿ ಯೋಜನೆಯ ಬಣ್ಣ ಏನು ಅನ್ನೋದು ಹೊರಬಿತ್ತು. ಈ ಸರ್ಕಾರ ಕೊಡೋದು ರೀಸನ್ ಇಷ್ಟೇ, ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಬಂದಿದೆ, ಹಾಗಾಗಿ ಇನ್ನೂ ಆಗ್ತಿಲ್ಲ. ಒಂದಿಷ್ಟು ಜನ ತೆರಿಗೆ ವ್ಯಾಪ್ತಿಗೆ ಬರ್ತಾರೆ. BPL ಮತ್ತು APL ಕಾರ್ಡ್ದಾರರು ಇಬ್ಬರು ಕೂಡ ಇದ್ದಾರೆ. ಅವರಿಬ್ಬರಿಗೂ ನಾವು ಖಾತೆಗೆ ಹಣ ಹಾಕ್ತೀವಿ. ತೆರಿಗೆದಾರರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ವಿಳಂಬ ಆಗಿದೆ ಅಂತ ಸರ್ಕಾರ ಮತ್ತು ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಿರುವಂಥ ಕಾರಣ. ಇವತ್ತೇ ನಾಳೆ ಅಂತ ಕಳೆದ 15 ದಿನಗಳಿಂದಲೇ CM ಸಿದ್ದರಾಮಯ್ಯ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗಿರುವಂಥ ಈ ಇಲಾಖೆಯ ಏನು ಸಚಿವೆ ಹೆಬ್ಬಾಳ್ಕರ್ ಇದ್ದಾರೆ, ಅವರಿಬ್ಬರು ಇನ್ನೊಂದು ವಾರದೊಳಗೆ, 2 ದಿನದೊಳಗೆ ಗೃಹಲಕ್ಷ್ಮಿ ಖಾತೆಯ ಹಣ ಎಲ್ಲ ಫಲಾನುಭವಿಗಳಿಗೆ ಹೋಗುತ್ತೆ ಅಂತ ಹೀಗೆ ಪುಂಖಾನುಪುಂಖವಾಗಿ 1 ವಾರದಿಂದಲೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ 1-2 ದಿನದ ಹಿಂದೆ ಹೇಳಿದ್ರು, 1 ವಾರದ ಹಿಂದೆ CM ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಜುಲೈ ತಿಂಗಳು ಬಂದಿದೆ, ಬರೋಬ್ಬರಿ ಈ ಯೋಜನೆಗೆ 1 ವರ್ಷ ಆಗಿದೆ, ಇನ್ನು ಕೂಡ 2 ತಿಂಗಳ ಹಣ ಬಂದಿಲ್ಲ. ಜೂನ್ದು ಬಂದಿಲ್ಲ, ಈಗ ಹಾಲಿ ಜುಲೈ ನಡೀತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ಈ ಯೋಜನೆಗಳನ್ನ ಘೋಷಿಸಿದೆ, ಈ ಯೋಜನೆಗಳನ್ನ ಫಲಾನುಭವಿಗೆ ನುಡಿದಂತೆ ನಡೆಯೋಕೆ, ಮುಟ್ಟಿಸೋಕೆ ಹಣ ಇದೆಯೋ ಇಲ್ಲೋ, ರಾಜ್ಯದ ಬೊಕ್ಕಸದಲ್ಲಿ ಹಣ ಇದೆಯೋ ಇಲ್ಲೋ ಅನ್ನೋದು ಕೂಡ ಈಗ ಚಿಂತೆಯಾಗಿ ಮಾರ್ಪಡ್ತಿದೆ. ಸರ್ಕಾರ ಈಗಾಗಲೇ ಹೇಳ್ತಾ ಇದೆ, ಹಾಗೇನೂ ಇಲ್ಲ, ನಾವು ಯೋಜನೆಗೆ ಪ್ಲಾನ್ ಮಾಡಿಯೇ ನಾವು ಒಂದಿಷ್ಟು ಹಣವನ್ನು ಇಟ್ಟಿದ್ವಿ, ಆದರೆ ಲೋಕಸಭೆ ಚುನಾವಣೆ ಇದೆ, ಒಂದಿಷ್ಟು ಜನ IT ಜನ ಇದ್ದಾರೆ, ಹಾಗಾಗಿ ಅವ್ರನ್ನೆಲ್ಲ ನಾವು ಶಾರ್ಟ್ ಔಟ್ ಮಾಡ್ತಾ ಇದ್ದೀವಿ. ಹೊಸದಾಗಿ 2 ಲಕ್ಷ ಮಂದಿ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಸದ್ಯಕ್ಕೆ 1.28 ಕೋಟಿಯಷ್ಟು ಜನ ಇದರ ಫಲಾನುಭವಿ ಇದ್ದಾರೆ. ಧನ್ಯವಾದ ಸಂಧ್ಯಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಆಕಾಶ ನೋಡ್ತಾ ಇದ್ದಾರೆ. ನಾಳೆ ಬರುತ್ತೆ, ನಾಡ್ದು ಬರುತ್ತೆ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅಂತ ಕಾಗೆ ಹಾರಿಸ್ತಾ ಇದ್ದಾರೆ ಸರ್ಕಾರದವರು ಅನ್ನೋದು ಮುಖ್ಯವಾಗಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಉತ್ತರವನ್ನು ಕೊಡಲೇಬೇಕಾಗ್ತದೆ. ಯಾಕಂದರೆ ಎಲ್ಲ ಆಗು ಹೋಗುಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ತಮ್ಮ ಬೊಕ್ಕಸದಲ್ಲಿ, ತಮ್ಮ ಇಲಾಖೆಯಲ್ಲಿ ಈ ಫಲಾನುಭವಿಗಳಿಗೆ ಕೊಡಲಿಕ್ಕೆ ಹಣ ಇದೆಯಾ ಇಲ್ವಾ ಅನ್ನೋದು ಎಲ್ಲ ವಿಚಾರಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಗೊತ್ತಿರ್ತದೆ. ಆದರೆ ಇಲ್ಲಿ ಭಾಳ ಆಶ್ಚರ್ಯ ಅಂದರೆ, ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಯ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ನೀವೇನು ಘೋಷಣೆ ಮಾಡಿದ್ರಲ್ಲ, ನಮ್ಮ ಹತ್ರ ಪಕ್ಕಾ ಪ್ಲ್ಯಾನ್ ಇದೆ, ಈ BJPಯವರ 40% ಕಮಿಷನ್, ಆ ಹಣನೇ ಸಾಕು ನಮಗೆ ಗ್ಯಾರಂಟಿಗಳನ್ನ ಹೊಂದಿಸ್ಲಿಕ್ಕೆ ಅಂತ ಒಂದು ಮಾತು ಹೇಳಿದ್ರಿ. ಆಮೇಲೆ ಸಿದ್ದರಾಮಯ್ಯನವರು 14 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ.
ಅವರು ಒಳ್ಳೆಯ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಕನಾಮಿಕ್ ಬಗ್ಗೆ ತುಂಬ ಚೆನ್ನಾಗೇ ಅರ್ಥ ಮಾಡ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಎಲ್ಲಿ ಎಡವಿ ಬಿಟ್ಟರು? ಹಾಗಾದರೆ ಅವ್ರು ಮೊದಲೇ ಹೇಳಿದರು ಬಜೆಟಲ್ಲಿ 55,000 ಕೋಟಿ ನಾವು ಗ್ಯಾರಂಟಿಗಳಿಗೆ ತೆಗೆದಿಡ್ತೀವಿ ಅಂತ. ಗೃಹಲಕ್ಷ್ಮಿಯನ್ನು ಹೊರತಾಗಿ ಅವರೇನು ಹೇಳಿದಲ್ಲ, ಗೃಹಲಕ್ಷ್ಮಿನೂ ಸೇರಿ 5 ಗ್ಯಾರಂಟಿಗಳಿಗೆ 55,000 ಕೋಟಿ. ಈ 55,000 ಕೋಟಿಯಲ್ಲಿ ನೀವು ಬಜೆಟಲ್ಲಿ ತೆಗೆದಿಟ್ಟಿದೆ ಆದರೆ ಒಂದೇ ವರ್ಷಕ್ಕೆ ನಿಮಗೆ ಸರ್ಕಾರ ರಚನೆಯಾಗಿ ಒಂದೇ ವರ್ಷ ಆಗಿರೋದು. ಈ ಒಂದೇ ವರ್ಷದಲ್ಲಿ ಈ 5 ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಿಕ್ಕೆ ಯಾಕೆ ನಿಮಗೆ ವಿಳಂಬ ಆಗ್ತಾ ಇದೆ? ಇಲ್ಲಿ ತೆರಿಗೆದಾರರನ್ನು ನಾವು ಪ್ರತ್ಯೇಕ ಮಾಡ್ತಾ ಇದ್ದೀವಿ ಅಂತ ಒಂದಿಷ್ಟು ಇನ್ನೊಂದು ಕಡೆ ನಾವು ಸಿದ್ದೇಶ್ವರ್ ಅವರಿಗೆ ನಾವು ಈಗ ಕರೆ ಮಾಡ್ತಾ ಇದ್ದೀವಿ. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಕರೆಯನ್ನು ಸ್ವೀಕರಿಸ್ತಾ ಇಲ್ಲ, ಕಾಲ್ ಅವರಿಗೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಮೀಟಿಂಗಲ್ಲಿ ಇದ್ದೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅವರು ನಮ್ಮ ಕರೆಗೆ ಸ್ಪಂದನೆ ಕೊಡಲೇಬೇಕಾಗ್ತದೆ, ನಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡಲೇಬೇಕಾಗ್ತದೆ. ಯಾಕಂದರೆ ನಾವು ರಾಜ್ಯದ ಮಹಿಳೆಯರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ಯಾಕಂದರೆ ಇವತ್ತು 2,000 ರೂಪಾಯಿ ಕೊಡ್ತೀವಿ ಅಂತ ನೀವೇ ಭರವಸೆ ಕೊಟ್ಟಿದ್ದು, ನುಡಿದಂತೆ ನಡೆಯುತ್ತೀವಿ ಅಂತ ನೀವೇ ಹೇಳಿದ್ದು. ನಡ್ಕೊಳ್ಳಿ, ಇವಾಗ ನುಡಿದಿದ್ದೀರಲ್ಲ, ನುಡಿದಂತೆ ನಡ್ಕೊಳ್ಳಿ. ಹಾಗಾಗಿ ಜನ ಕೇಳ್ತಾ ಇದ್ದಾರೆ, ಕೊಡಿ 2,000 ರೂಪಾಯಿ ನಮಗೆ. ಯಾಕಂದರೆ ನೀವೇನೋ ದೊಡ್ಡದಾಗಿ ಅಭಿವೃದ್ಧಿ ಮಾಡ್ತೀರಂತ ನಿಮಗೆ ಭಾಳ ಜನ ಓಟ್ ಹಾಕಿಲ್ಲ. ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಮೇಲೆ ಆಸೆ ಮಾಡಿಕೊಂಡು ಸಾಕಷ್ಟು ಜನ ನಿಮ್ಗೆ ಓಟ್ ಹಾಕಿದ್ದಾರೆ. ನಿಮ್ಮ ಅಭಿವೃದ್ಧಿ ಎಲ್ಲ ನೋಡಿಬಿಟ್ಟಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಕೂಡ ನೀವು ಅಭಿವೃದ್ಧಿ ಮಾಡಲ್ಲ, ಅಟ್ಲೀಸ್ಟ್ ಹಿಂಗಾದರೂ ಕೊಡಿ ನಮಗೆ ಅಂತ ಜನ ಒಂದು ನಿರೀಕ್ಷೆ ಮಾಡ್ಕೊಂಡಿದ್ರು. ನೀವು ಯಾವುದೇ ರೀತಿಯಾದಂತಹ ರಾಜ್ಯ ಅಭಿವೃದ್ಧಿ ಮಾಡಲ್ಲ, ಯಾವುದೇ ಸರ್ಕಾರ ಬಂದರೂ ಮಾಡಲ್ಲ ಅನ್ನೋದು ಜನಗಳಿಗೆ ಗೊತ್ತಾಗ್ಬಿಟ್ಟದೆ. ನಿಮ್ಮ ಮೇಲೆ ಹೋಪ್ ಇಲ್ಲ ಜನಗಳಿಗೆ. ಅಟ್ಲೀಸ್ಟ್ ಹಿಂಗಾದರೂ ಕೊಡಿ, ನಮ್ಗೆ ಕಷ್ಟ ನೀಗುತ್ತೆ ಅಂತ. ನೋಡಿ, ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಎಷ್ಟೋ ಮಹಿಳೆಯರು ಪಾಪ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಒಂದು ಹೊಲಿಗೆ ಮಿಷನ್ ತಗೊಳ್ಳೋದು, ಅಥವಾ ಇನ್ನೇನೋ ಒಂದು ಸಣ್ಣ ಗುಡಿ ಕೈಗಾರಿಕೆ ಮಾಡ್ಕೊಳ್ಳೋದು, ಈ ಥರ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾ ಇದ್ರು. ಅವರ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರಲಿಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ. ಒಂಥರ ಹೆಲ್ಪ್ ಇತ್ತು. ಆದರೆ ನೀವು ಒಂದೇ ವರ್ಷಕ್ಕೆ ಕೊಡ್ತಾ ಇಲ್ಲ ಅಂದಾಗ ಏನು ಹೇಳಬೇಕು ನಿಮಗೆ? ಇದಕ್ಕೆ ಉತ್ತರ ಕೊಡಬೇಕು, ಸಚಿವರು ಉತ್ತರ ಕೊಡಬೇಕಾಗ್ತದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕಾಗ್ತದೆ. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಉತ್ತರ ಕೊಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗ್ತದೆ. DK ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗ್ತದೆ. ಹಾಗಾಗಿ ಇನ್ನೊಂದು ಕಡೆ ನಾವು ಇಲಾಖೆ ಸಚಿವರೇ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಕೂಡ ನಾವು ಕರೆಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಸಿಗ್ತಾ ಇಲ್ಲ. ಅವರು ಮೋಸ್ಟ್ಲಿ ಬ್ಯುಸಿ ಇದ್ದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಮಹಿಳೆಯರು ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ, ಕೊಡಿ ಸ್ವಾಮಿ ನಮ್ಮ ದುಡ್ಡು ಅಂತ. ಒಂದು ಕಡೆ ಇವರೇ ಹೇಳ್ತಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ, ಆದರೆ ಇವರಿಗೆ ನಮ್ಮ ದುಡ್ಡು ನಮ್ಮ ಹಕ್ಕು, ಕೊಡಿ, ಗ್ಯಾರಂಟಿಗಳಿಗೆ ನೀವೇ ಹೇಳಿದ್ರಲ್ಲ ಕೊಡಿ, ನಾವು ಓಟ್ ಹಾಕಿದ್ದೀವಿ ಕೊಡಿ ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ.